50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡದ ಭೂಮಿ ಪೂಜಾ ಸಮಾರಂಭ. ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹುನಗುಂದ ಪಟ್ಟಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಾಗಲಕೋಟೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಘಟಕ ಬೆಂಗಳೂರು ಇವರ ಸಹಯೋಗದೊಂದಿಗೆ ಎಸ್ಎಂ ಕನ್ಸ್ಟ್ರಕ್ಷನ್ ಮತ್ತು ಗೋ ಬೆಂಗಳೂರು ಗುತ್ತಿಗೆದಾರರು ನೇತೃತ್ವದಲ್ಲಿ ಎನ್ಎಚ್ಎಂ ಯೋಜನೆಯ ಅನುದಾನದ ಅಡಿಯಲ್ಲಿ ಅಂದಾಜು ಮೊತ್ತ 1,899.18 ಲಕ್ಷ ರೂಪಾಯಿಗಳ ನಿರ್ಮಿಸುತ್ತಿರುವ ಕಟ್ಟಡದ ವಿವರ. ಸದರ ಯೋಜನೆ 1ನೇ ಆಸ್ಪತ್ರೆಯ ಮುಖ್ಯ ಕಟ್ಟಡ, ನೆಲಮಹಡಿ, 1ನೇ ಮಹಡಿ ಮತ್ತು 2ನೇ ಮಹಡಿ. 2ನೇ ಆಂತರಿಕ ನೀರು ಸರಬರಾಜು ಮತ್ತು ನೈರ್ಮಲೀಕರಣ ಕಾಮಗಾರಿ. 3ನೇ ಆಂತರಿಕ ವಿದ್ಯುತ್ಕರಣ ಕಾಮಗಾರಿ. 4ನೇ ಫೈರ್ ಫೈಟಿಂಗ್ ಅಳವಡಿಸುವ ಕಾಮಗಾರಿ. 5ನೇ ಲಿಫ್ಟ್ ಅಳವಡಿಸುವುದು, ಸಿಸಿಟಿವಿ ಸಿಸ್ಟಮ್, ಟೆಲಿಫೋನ್ ನೆಟ್ವರ್ಕ್ ಸಿಸ್ಟಮ್, ಟಿವಿ ಸಿಸ್ಟಮ್. 6ನೇ ಯುಪಿಎಸ್ ಸಿಸ್ಟಮ್. 7ನೇ ಮೆಡಿಕಲ್ ಗ್ಯಾಸ್ ಪೈಪ್ಲೈನ್ ಅಳವಡಿಸುವುದು. 8ನೇ ಶಸ್ತ್ರಚಿಕಿತ್ಸೆ ಕೋಣೆ. 9ನೇ ಒಂದು ಬಾಹ್ಯ ವಿದ್ಯುತ್ಕರಣ ಹಾಗೂ ಡಿಜಿ ಸೆಟ್ ಕಾಮಗಾರಿ. 10ನೇ ಬಾಹ್ಯ ನೀರು ಸರಬರಾಜು ಮತ್ತು ಒಳಚರಂಡಿ ಕಾಮಗಾರಿ. 11ನೇ ಸಮ್ ಟ್ಯಾಂಕ್ ಕೊಳವೆಬಾವಿ ಕಾಮಗಾರಿ. 12ನೇ ಕೆಎಲ್ಡಿ ಎಸ್ಟಿಪಿ ಒಳಚರಂಡಿ ಸಂಸ್ಕರಣೆ ಘಟಕ. 13ನೇ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ 50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಭೂಮಿ ಪೂಜಾ ಸಮಾರಂಭ ಕಾರ್ಯಕ್ರಮದಲ್ಲಿ ಉದ್ಘಾಟಕರು ಮತ್ತು ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಹನುಗುಂದ ಮತಕ್ಷೇತ್ರದ ವಿಜಯಾನಂದ ಎಸ್ ಕಾಶಪ್ಪನವರು. ಮುಖ್ಯ ಅತಿಥಿಗಳು ಉಪಾಧ್ಯಕ್ಷರು ಆರೋಗ್ಯ ರಕ್ಷಣಾ ಸಮಿತಿ ತಾಲೂಕಾ ಆರೋಗ್ಯ ಹುನಗುಂದ ಶಿವಾನಂದ ಕಂಠಿ, ಸಂಜು ಜೋಶಿ, ಶಕುಂತಲಾ ಎಸ್ ಗಂಜಿಹಾಳ್, ರಫೀಕ್ ವಾಲಿಕಾರ. ಹುನಗುಂದ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಎಸ್ಎಸ್ ಅಂಗಡಿ, ಪ್ರಶಾಂತ್ ಕೊಲ್ಲಾಪುರ, ಶೇಖರಪ್ಪ ಬಡವರಿಗೆ, ಬಸವರಾಜ್ ಗದ್ದಿ, ಮಹಬೂಬ್ ಸಾವರ್ಕರ್, ಸಂಗಣ್ಣ ಗಂಜಿಹಾಳ್, ಮುತ್ತಣ್ಣ ಕಲಗುಡಿ, ಸಿದ್ದಲಿಂಗಪ್ಪ ಬಿಳಗಿ, ಎಸ್ಕೆ ಕುಣೇಸಾಗರ, ವಿಜಯಕುಮಾರ ಗದ್ದನಕೀರಿ. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಸಂಗಮೇಶ ಅಮರಗೋಳ್. ದಿವಸದಿಂದ ನಮ್ಮ ಸಾಹೇಬರಲ್ಲಿತ್ತು, ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಈ ಬಿಲ್ಡಿಂಗ್ ಈಗಾಗಲೇ ರೆಡಿ ಆಗ್ತಿತ್ತು. 2-3 ತಿಂಗಳು ಲೇಟ್ ಆಯ್ತು ಬಿಲ್ಡಿಂಗ್ ಕೆಡಿಸಲಾಗಿ. ಸಾಹೇಬರು ಒಂದೇ ದಿವಸ, ನಾನು ರಾತ್ರಿ ಟೈಮ್ ಹೋದೆ, ಮುಂಜಾನೆ ಬಿಲ್ಡಿಂಗ್ ಕೆಡಬೇಕಂದ್ರೆ ನೀವು ಎಡೋತಿದ್ರು ಅಂದ್ರು. ಅಲ್ರಿ ಸರ್, ಹಿಂಗೈತೆ, ಹಿಂಗ ಎಲ್ಲಾ ತೊಂದರೆ ಐತೆ, ಏನಾರ ಇರ್ಲಿ, ನಾ ಅಧ್ಯಕ್ಷದಿನಿ, ನೀ ಕೆಡಬೇಕಂದ್ರೆ ಕೆಡಬೇಕು ಅಂದ್ರು. ಮುಂಜಾನೆ ಹಚ್ಚಿ JCB ಹಚ್ಚಿ 2.5 ತಿಂಗಳಾತ ನಾನು ಕೆಡಬೇಕಾದ್ರ. ಅಂತ ಒಂದು ಕಲ್ಲಿನ ಬಿಲ್ಡಿಂಗ್ ಎಲ್ಲಾ ಬಿದ್ದು ಎಲ್ಲಾ ಇದು ಆಗಿ ಹಾಳಾಗಿ ಹೋಗಿತ್ತು. ಅಂತ ಬಿಲ್ಡಿಂಗ್ ಅನ್ನು ಕೆಡವು ಇವತ್ತಿನ ಅವರ ಹಸ್ತಗುಣದಿಂದ, ಅವರ ಹೆಸರಿನಿಂದ ಇವತ್ತಿನ ಒಂದು ನಮ್ಮ ದೊಡ್ಡ 50 ಹಾಸಿಗೆಯ ಆಸ್ಪತ್ರೆಯನ್ನು ಮಾಡಲು ನಮ್ಮ ಊರಿಗೆ ಅವಕಾಶ ಮಾಡಿಕೊಟ್ಟಂತ ವಿಜಯಾನಂದ ಕಾಶಪ್ಪನವರಿಗೆ ನಮ್ಮ ಊರ ವತಿಯಿಂದ, ನನ್ನ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ನನ್ನ ಊರಿನ ದವಾಖಾನೆಯ ಬಗ್ಗೆ ಹಿಂಗ್ರಿ ಸರ, ಗುಳಿಗಿಲ್ಲ, ಹಿಂಗಿಲ್ಲ, ಸ್ವಲ್ಪ ಸರ್ಕಾರದಿಂದ ಬರೆದು ಟೆಂಡರ್ ಇದು ಆಗಿ ಬಂದಾಗ ನಿಮಗೆ ಯಾವ ಬೇಕು ಅವನ್ನ ಲೋಕಲ್ ಸಿಕ್ಕರೆ ಲೋಕಲ್ ತರಿಸ್ಕೊರಿ, ಬಾಗಲಕೋಟೆ ಸಿಕ್ಕರೆ ಬಾಗಲಕೋಟೆಗೆ ತರಿಸ್ಕೊರಿ, ಯಾವ ಸಾರ್ವಜನಿಕರಿಗೂ ಒಂದು ಗುಳಿಗೆ ಇಲ್ಲ ಅಂತೇಳಿ ಕಳಿಸ್ಬೇಡ ಅಂತ ನಮಗೆ ವಾರ್ನಿಂಗ್ ಮಾಡಿದ್ರು. ನಾವೆಲ್ಲ ಸಂಪೂರ್ಣ ಆರೋಗ್ಯವಂತರಾಗಿದ್ವಿ. ಮನೆ ವೈದ್ಯ ಪದ್ಧತಿ ಇತ್ತು. ಹಳ್ಳಿಗಾಡಿನಲ್ಲಿ ಸೂಲಿಗಿತ್ತಿಯರಿದ್ರು. ಎಷ್ಟೋ ತಾಯಂದಿರು ಆ ಹೆರಿಗೆಯ ಸಂದರ್ಭದಲ್ಲಿ ಆ ತಾಯಿಗೆ ಕೊಡುವ ಧೈರ್ಯವನ್ನ ನಾನು ಕಣ್ಣಾರೆ ಕಂಡದ್ದುಂಟು. ನಮ್ಮೂರಿಗೆ ನಾನು ಬಹಳ ಸಲ ವಾಕಿಂಗ್ ನಲ್ಲಿ ಹೇಳ್ತೀನಿ, ನಮ್ಮೂರಾಗ ಯಾವುದೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಲ್ಲ. ಇಲ್ಕಲ್ದಾಗ ಹೆಚ್ಚಾಗತ್ತಾವ. ಇದರ ಅರ್ಥ ನನಗೊಂದ್ಸಲ ಅನಿಸ್ತದ, ನಾವು ಬಹಳ ಆರೋಗ್ಯವಂತರದೀವಿ ಅಂತ ಹೇಳಿ, ಗಟ್ಟಿದೀವಿ ಅಂತ ಅರ್ಥ. ಅಂದ್ರೆ ಇಲ್ಕಲ್ದವರು ಗಟ್ಟಿ ಇಲ್ಲೇನೂ ಅಲ್ಲ, ಸೌಲಭ್ಯಗಳನ್ನ ಅವರು ಪಡಿತಾ ಇದ್ದಾರೆ. ಇವರ ತಂದೆಯವರು ಇಲ್ಲಿ ಆಸ್ಪತ್ರೆಯನ್ನ 30 ಹಾಸಿಗೆಗಳ ಆಸ್ಪತ್ರೆಯನ್ನು ಕಟ್ಟಿಸುವಾಗ
ನಾನು ಅವರ ಜೊತೆ ಇದ್ದಾಗ ಹೇಳಿದೆ, ಸರ್ ಸರ್ಕಾರಿ ಸೌಲಭ್ಯಗಳು ಹೆಚ್ಚಾಗ್ಬೇಕು ಸರ್ ಅಂತ ಹೇಳಿ. ಸರ್ಕಾರಿ ಸೌಲಭ್ಯಗಳು ಎಷ್ಟು ಹೆಚ್ಚಾಗ್ತಾವೋ ಅಷ್ಟು ಸಾಮಾನ್ಯ ಜನ ಸೌಖ್ಯದಿಂದ ಇರ್ತಾರೆ. ನಮ್ ಹುನಗುಂದಕ್ಕ ನಾನು ಬಹಳ ಸಲ ಯಾರು ಬರ್ತಾರೆ ಇಲ್ಲಿ ಈ ದವಾಖಾನೆಗೆ, ಹೆಚ್ಚು ಜನ ಈ ಆಸ್ಪತ್ರೆಗೆ ರೋಗಿಗಳು ಯಾರು ಬರ್ತಾರ ಅಂತ ಕೇಳಿದ್ರೆ ಸಮೀಪದ ಮುದ್ದೇಬಿಹಾಳ, ಲಿಂಗಸ್ಗೂರು ತಾಲೂಕು, ಸುತ್ತಮುತ್ತಲಿನ ತಾಲೂಕಿನ ಜನ ನಮ್ಮ ಊರಿಗೆ ಬರ್ತಾರೆ. ಪ್ರಾರಂಭವನ್ನ ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಸನ್ಮಾನ್ಯ ಶಾಸಕರೇ, ವೇದಿಕೆ ಮೇಲೆ ಆಸೀನರಾಗಿರುವಂತ ಒಂದು ವಿಶಿಷ್ಟ ಪರಿಕಲ್ಪನೆ. ಆಸ್ಪತ್ರೆ ಅಂದಾಗ ಸಾಮಾನ್ಯವಾಗಿ ಎಲ್ಲ ರೋಗಿಗಳಿಗೆ ಆಸ್ಪತ್ರೆ ಇರುತ್ತೆ, ಆದ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ವಿಶೇಷವಾಗಿ ಯಾಕೆ ಹೆಸರಿಸಿದ್ರು ಅನ್ನೋದನ್ನ ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಸುಮಾರು 2017-18 ಇಸ್ವಿಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಇದ್ದಂತ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಶಿಶು ಮರಣ ಪ್ರಮಾಣದ ಒಂದು ಅಂಕಿಅಂಶ ಪ್ರಸ್ತಾಪ ಆಗುತ್ತೆ. ಪ್ರಸವ ಕಾಲದಲ್ಲಿ ಶಿಶು ಮರಣದ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಳ ಆದಂತ ಒಂದು ಅಂಶ ಕಂಡು ಬಂದಾಗ ಆಗಿನ ಸಿದ್ದರಾಮಯ್ಯ ಸರ್ ನೇತೃತ್ವದ ಸರ್ಕಾರ ಇದನ್ನು ವಿಶೇಷವಾಗಿ ಆಸ್ಥೆ ವಹಿಸಿ, ಯಾಕಂದ್ರ ಮನುಷ್ಯನ ಜೀವನದಲ್ಲಿ ಜನನ ಕಾಲ ಅನ್ನೋದು ಅತ್ಯಂತ ಮಹತ್ವದ ಕಾಲ. ವೈರಾಗ್ಯಗಳಂತ ಬರ್ತಾವ, ಕೆಲವೊಂದು ವೈರಾಗ್ಯಗಳು, ಉದರ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಅಂತ ಬರ್ತವೆ. ಉದರ ವೈರಾಗ್ಯ ಅಂದ್ರೆ ನಾವು ಹೊಟ್ಟೆಪಾಡಿಗೆ ಏನೇನೋ ಮಾಡ್ತೀವಿ, ಏನಪ್ಪಾ ಎಲ್ಲ ಮಾಡೋದು ನಾವು ಹೊಟ್ಟೆಗಾಗಿ ಅಲ್ಲ ಅನ್ನುವಂತ ವೈರಾಗ್ಯ ಭಾವನೆಯನ್ನು ತೋರಿಸ್ತೀವಿ. ಸ್ಮಶಾನ ವೈರಾಗ್ಯ ಅಂತ ಬರ್ತದೆ, ಯಾರೋ ತೀರ್ಕೊಂಡಿರ್ತಾರ, ಅವ್ರ ಮಣ್ಣಿಗೆ ಹೋಗ್ತೀವಿ, ಏನೈತಪ್ಪ ಜೀವನದಾಗ ಅಂತ ಅಲ್ಲಿ ವೈರಾಗ್ಯ ತೋರಿಸ್ತೀವಿ, ಮತ್ತೆ ಅವ್ರ ಮಣ್ಣು ಮುಗಿದ ಮೇಲೆ ಮತ್ತೆ ನಮ್ಮ ಜೀವನ ಯಥಾ ಪ್ರಕಾರ ನಡೀತದೆ. ಇದಕ್ಕ ಸ್ಮಶಾನ ವೈರಾಗ್ಯ ಅಂತ. ಇನ್ನು ಪ್ರಸವ ವೈರಾಗ್ಯ ಅಂದ್ರ ತಾಯಿ ಮಗುವಿಗೆ ಜನ್ಮ ನೀಡ್ತಿರ್ಬೇಕಾದ್ರ ಯಾಕಪ್ಪ ಈ ವೇದನೆ, ಈ ನೋವು, ಬೇಡ ಬೇಡ ನನಗೆ ಮಗುನ ಬೇಡ ಅಂತೇಳಿ ವೇದನೆಯಿಂದ ನರಳ್ತಿರ್ತಾರ. ಆ ಯಾವಾಗ ಮಗು ಹೊರಗೆ ಬಂದು ಅಮ್ಮ ಅಂತ ಅಳತ್ತೋ ಆವಾಗ ತಾಯಿಯ ನೋವು ಮರೆಯಾಗುವುದು. ಇದು ಜನನ ಕಾಲದಲ್ಲಿರುವಂತ ಒಂದು ಮಹತ್ವದ ಅಂಶ. ಜನನ ಕಾಲದಲ್ಲಿ ತಾಯಿ ಕೂಡ ಅದೇ ರೀತಿ ಅಪಾಯದ ಹಂತದಲ್ಲಿರ್ತಾಳ, ಮಗು ಕೂಡ ಕೆಲವೊಂದು ಸಮಯದಲ್ಲಿ ಅಪಾಯದ ಹಂತದಲ್ಲಿ. ತಾಯಿ ಮಗು ಇಬ್ಬರೂ ಸುರಕ್ಷಿತವಾಗಿರಬೇಕು ಅನ್ನುವಂತ ಉದ್ದೇಶದಿಂದ ಎಲ್ಲ ರೋಗಿಗಳಿಗಿಂತ ತಾಯಿ ಮತ್ತು ಮಕ್ಕಳನ್ನು ವಿಶೇಷವಾಗಿ ನಾವು ಪರಿಗಣಿಸಬೇಕು ಅನ್ನುವಂತ ಉದ್ದೇಶದಿಂದನೇ ಸರ್ಕಾರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅನ್ನುವಂತ ಒಂದು ವಿನೂತನ ಯೋಜನೆಯನ್ನ 2018ರಲ್ಲಿ ಜಾರಿಗೆ ತಂದು, ಈ ಜಾರಿಗೆ ತಂದಂತ ಯೋಜನೆಯನ್ನ ಕೇವಲ ಸರ್ಕಾರ ಜಾರಿಗೆ ತಂದ್ರೆ ಅಷ್ಟೇ ಅಲ್ಲ, ಆ ಜಾರಿಗೆ ತಂದಂತ ನಮ್ಮೆಲ್ಲರ ಪರವಾಗಿ ಹುಡುಗನ ಮತಕ್ಷೇತ್ರದ ಜನತೆಯ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ನಾನು ಅರ್ಪಿಸಲು ಬಯಸ್ತೇನೆ. ಬಹುತೇಕ ಈ ಆಸ್ಪತ್ರೆ ತಾಂತ್ರಿಕ ತೊಂದರೆಯಿಂದ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಏನು MD ಅವರು ಇದನ್ನು ರಿಜೆಕ್ಟ್ ಮಾಡಿದ್ರು, ಇದನ್ನ ಕೈಯೇ ಬಿಟ್ಟಿದ್ರು ಆಸ್ಪತ್ರೆಯನ್ನ, 50 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ. ನಾನು ಆರೋಗ್ಯ ಸಚಿವರ ಹತ್ರ ಹೋದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದೆ. ಕೆಲವೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮುದ್ದೇಗೋಳ ಆಗಿರ್ಬೋದು ಮತ್ತು ಮುಧೋಳ ಆಗಿರ್ಬೋದು, ಹುನಗುಂದ ಆಗಿರ್ಬೋದು, ಈ 3 ಆಸ್ಪತ್ರೆಯನ್ನು ಕೂಡ ಅವರು ತಾಂತ್ರಿಕ ತೊಂದರೆಯಿಂದ ಇದನ್ನ ಅವರು ಅನುಮತಿಯನ್ನ ಕೊಡುವಂತ ಹಂತದಲ್ಲಿ ಇರಲಿಲ್ಲ. ಅವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಿಗೆ ನಾವು ವಿನಂತಿ ಮಾಡಿಕೊಂಡಾಗ ನಮಗೆ ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು 100 ಹಾಸಿಗೆ ಆಸ್ಪತ್ರೆ ಇದ್ರೂ ಕೂಡ ಇವತ್ತು ಈ ಒಂದು 50 ಹಾಸಿಗೆ ಆಸ್ಪತ್ರೆ ಕೂಡ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಯಾಕಂದ್ರೆ ಇಲ್ಲಿ ಸುತ್ತಮುತ್ತಲಿನ ತಾಲೂಕಿನ ಜನತೆ ಎಲ್ಲರೂ ಕೂಡ ಇಲ್ಲಿ ಬರುವ ಹಿನ್ನೆಲೆಯಲ್ಲಿ ಈ ಆಸ್ಪತ್ರೆ ನಮಗೆ ಬೇಕೇ ಬೇಕು ಅಂತ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಆದೇಶವನ್ನ ಮಾಡಿ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಿ 3 ಆಸ್ಪತ್ರೆ, ಮುಧೋಳ ಆಗಿರ್ಬೋದು, ಮುದ್ದೇಗೋಳ ಆಗಿರ್ಬೋದು, ಹುನಗುಂದನ್ನ ಇವತ್ತು ಅನುಮೋದನೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಮಗೆ ಮತ್ತೆ ಈ ಆಸ್ಪತ್ರೆಯನ್ನು ಸಿಗುವ ಹಾಗೆ ಮಾಡಿದ್ರು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದರ ಜೊತೆಗೆ ನಿಮಗೆ ಇನ್ನೊಂದು ವಿಚಾರ ನನಗೆ ಕಾಡ್ತಾ ಇತ್ತು. ಕಳೆದ ಅವಧಿಯಲ್ಲಿ 2017
18ರಲ್ಲಿ ಹುನಗುಂದಕ್ಕೆ ಮಂಜೂರಾದಂತ 30 ಹಾಸಿಗೆಯ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆ ಅದನ್ನ ನಾನು ಇಳಕಲಿಗೆ ಶಿಫ್ಟ್ ಮಾಡಿಸಿದೆ. ಯಾಕಂದ್ರೆ ಬಹಳಷ್ಟು ಅವಶ್ಯಕತೆ ಇಳಕಲಲ್ಲಿ ಇತ್ತು ಅಂದಿನ ಪರಿಸ್ಥಿತಿಗೆ. ಇಲ್ಲಿ ಆಗಲೇ 100 ಹಾಸಿಗೆ ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಯನ್ನು ನಾನು ಇಳಕಲಿಗೆ 30 ಹಾಸಿಗೆ ಅಲ್ಲಿಗೆ ತಗೊಂಡು ಹೋದೆ. ಇಳಕಲಿಗೆ ಅದನ್ನ ಮಂಜೂರಾತಿ ಮಾಡಿಸಿ ಹುನಗುಂದಕ್ಕಾಗಿದ್ದನ್ನು ಇಳಕಲಿಗೆ ತಗೊಂಡೋಗಿ ಅಲ್ಲಿ ಇಳಕಲಲ್ಲಿ 30 ಹಾಸಿಗೆಯ ಏನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಅಲ್ಲಿ ನಿರ್ಮಾಣ ಮಾಡಿ ಇವತ್ತು ಬಹಳಷ್ಟು ಜನ ಬಡವರು ಇಳಕಲ್ನಲ್ಲಿ ಇರುವಂತಹ ನೇಕಾರ ಬಂಧುಗಳು, ಕೂಲಿ ಕಾರ್ಮಿಕರು, ಬಡಬಗರು ನಿಜವಾಗ್ಲೂ ಅವರು ಆ ಆಸ್ಪತ್ರೆಯನ್ನ ಮಾಡಿದ ಮೇಲೆ ಆ ಭಾಗದ ಜನತೆ ವಿಶೇಷವಾಗಿ ಇಳಕಲ್ ತಾಲೂಕು ಹಾಗೂ ಪೂರ್ವದಲ್ಲೇ ಆ ಆಸ್ಪತ್ರೆಯನ್ನು ಮಂಜೂರಾತಿ ಮಾಡಿ ನಾನು ಪ್ರಾರಂಭಗೊಳಿಸಿದೆ. ಆ ಒಂದು ಕೊರಗನಲ್ಲಿ ಇತ್ತು. ಹುನಗುಂದಕ್ಕೆ ನಾನು ಆಸ್ಪತ್ರೆಯನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ತೆಗೆದಲ್ಲ ಅವತ್ತು ಅನ್ನೋದು ಒಂದು ಕೊರಗಿತ್ತು. ಆ ಕೊರಗನ್ನ ಇವತ್ತು ಹೊಳ್ಳಿ ಇಲ್ಲಿ 50 ಹಾಸಿಗೆ ಆಸ್ಪತ್ರೆಯನ್ನು ತರೋದ್ರ ಮುಖಾಂತರ ಅದನ್ನ ವಾಪಸ್ ಈಡೇರಿಸಿದೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. 1ಕ್ಕೆ 2 ಸಿಕ್ತು. ಅವತ್ತು ಬರೀ 30 ಹಾಸಿಗೆ ಇತ್ತು, ಆದ್ರೆ ಇವತ್ತು 50 ಹಾಸಿಗೆದಾಗಿದೆ. ಈಗಾಗಲೇ ನಮ್ಮ ವಿಜಯ ಮಾಂತೇಶ್ ಗದ್ದನಕೇರಿಯವರು, ಶಿವಾನಂದ ಕಂಠಿಯವರು ಮತ್ತು SK ಕೊರಸಾಗರ್ ಅವರು ಹೇಳಿದ್ದಾರೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು. ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಗೆ ಯಾಕೆ ಇಷ್ಟೊಂದು ಹೆಚ್ಚಿನ ಒತ್ತನ್ನು ನಾವು ನೀಡ್ತಾ ಇದೀವಿ ಅಂದ್ರೆ ಎಲ್ಲರೂ ಆರೋಗ್ಯವಂತರಿದ್ದಾಗ ನಾವು ಏನಾದರೂ ಸಾಧನೆ ಮಾಡಬಹುದು. ಅದನ್ನ ನಾವು ಅರಿವಿಟ್ಟುಕೊಂಡು ಇವತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಮ್ಮ ತಾಲೂಕಿನಲ್ಲಿ ಬಹುತೇಕ ಇವತ್ತು 100 ಹಾಸಿಗೆ ಆಸ್ಪತ್ರೆ ನಮ್ಮ ಹುನಗುಂದ ಆಸ್ಪತ್ರೆಗೆ ಬಹುತೇಕ ಇದ್ರ ಇತಿಹಾಸವನ್ನ ಈಗಾಗಲೇ ಕೊರಸಾಗರ್ ಗುರುಗಳು ಹೇಳಿದ್ರು. ಒಂದು 50 ಹಾಸಿಗೆಯನ್ನ ನಮ್ಮ ತಂದೆಯವರಿದ್ದಾಗ ಈ 50 ಹಾಸಿಗೆ ಆಸ್ಪತ್ರೆಯನ್ನ ತಂದ್ರು. ಮುಂದೆ ನಮ್ಮ ತಾಯಿಯವರು ಶಾಸಕರಾಗಿದ್ರು. ಅವರು ಕೇವಲ 8 ತಿಂಗಳ ಅವಧಿಯಲ್ಲಿ ಶಾಸಕರಿದ್ದಾಗ ಇದನ್ನ ಮೇಲ್ದರ್ಜೆಗೇರಿಸಿ 100 ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದ್ದು ಕೂಡ ಇದು ನಮ್ಮ ತಾಯಿಯವರು ಶಾಸಕರಿದ್ದಾಗ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇವತ್ತು 100 ಹಾಸಿಗೆ ಆಸ್ಪತ್ರೆಗೆ ಅನೇಕ ಸೌಕರ್ಯಗಳ ಕೊರತೆ ಇತ್ತು. ಬ್ಲಡ್ ಬ್ಯಾಂಕ್ ಇರಲಿಲ್ಲ, ಡಯಾಲಿಸಿಸ್ ಇರಲಿಲ್ಲ, ಇವತ್ತು ICU ಇರಲಿಲ್ಲ. ಇವತ್ತು ಎಲ್ಲ ಸೌಕರ್ಯಗಳನ್ನ ICU ಆಗಿರ್ಬೋದು, ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ಮತ್ತು ನಮ್ಮ ಈಗ ಕಳೆದ ವರ್ಷ ಲ್ಯಾಬ್ ಕೂಡ ಒಂದು ಹೊಸದಾಗಿ ಲ್ಯಾಬೊರೇಟರಿ ಕೂಡ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದೀವಿ. ಯಾವುದೇ ಕೊರತೆ ಇರಲಾರದಂಗೆ ಇರಬೇಕು ಬ್ಲಡ್ ಬ್ಯಾಂಕ್ ಕೇಂದ್ರ ಕೂಡ. ಇನ್ನು ವಿಚಿತ್ರ ಅಂದ್ರ ಕಳೆದ 2018ರಿಂದ 23ರ ಅವಧಿಯಲ್ಲಿ ಏನು 2016ರಲ್ಲಿ ಇಲ್ಲಿ ಬ್ಲಡ್ ಬ್ಯಾಂಕ್ ಅನ್ನ ಮಂಜೂರಾತಿ ಮಾಡಿಸಿ ಬ್ಲಡ್ ಬ್ಯಾಂಕ್ ಪ್ರಾರಂಭ ಮಾಡಿದ್ದೆ, ನಾನೇ ಉದ್ಘಾಟನೆ ಮಾಡಿ. ಆ ಉದ್ಘಾಟನೆಯನ್ನ ಮಾಡಿದಂತ ಆ ಬ್ಲಡ್ ಬ್ಯಾಂಕ್ 2018ರವರೆಗೂ ಕೆಲಸ ಇತ್ತು. 18ರಿಂದ 23ರವರೆಗೂ ಆ ಬ್ಲಡ್ ಬ್ಯಾಂಕ್ ಅನ್ನ ರಿನ್ಯೂವಲ್ ಮಾಡುವಂತ ಕೆಲಸ ಮಾಡಿದ್ದಿಲ್ಲ ಹಿಂದಿನ ಆಡಳಿತ, ಹಿಂದಿನ ಸರ್ಕಾರ. ಅದನ್ನ